ಲೇ ಸುಧ್ರಾ, ಹೇಳ ಮಗ. ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ, ತಗೋಬರೋ. ಎಲ್ಲಿ ತರ್ಬೇಕು? ಊರಾಚೆ ಇರೋ ಗರಡಿ ಮನೆ ಹತ್ರ. ತತ್ತೀನಿ ಬಿಡು. ಎಷ್ಟಾಗಿದೆ ಮನೆ? ನಮಸ್ಕಾರ ಕಣಮ್ಮ. ನನ್ನ ಮಗ ಹಾಗಾಗ್ತಾನೆ ಅಂದರೆ ನನಗೂ ಆಸೆನೆ. ಆದರೆ ನನ್ನ ಮಗನ ಹತ್ರ ಒಂದು ಮಾತು ಕೇಳಬೇಕು. ಮಗ, ಫಸ್ಟು ನಾನು ಪೆಟ್ರೋಲ್ ಕಾಸು ಕೊಟ್ಬಿಡು. ಏಯ್, ಆ ಹುಡುಗನ್ನ ಗುದ್ದಿ ಏನಾಯ್ತು ಅಂತ ನೋಡ್ದೆ ಓಡೋಗೋಂಥ ಕೆಲಸ ಏನಿತ್ತು ನಿಂಗೆ? ಇರ್ಲಿ ಇರ್ಲಿ ಬಿಡಮ್ಮ. ನೋಡ್ತಾಯಿ, ನೀನು ನಿನ್ನ ಮಗನ್ನ ಗೂಳಿ ತರ ಬೆಳೆಸಿದೀಯ. ಅವನನ್ನೇನು ನೀನು ಊರು ಬಸವನನ್ನಾಗಿ ಮಾಡಬೇಕು ಅಂತಿದ್ಯೋ ಅಥವಾ ಎಲ್ಲರೂ ಕೈ ಮುಗಿಯೋ ದೇವರು ಬಸವನನ್ನಾಗಿ ಮಾಡಬೇಕು ಅಂತಿದ್ಯೋ, ಅದು ನಿನಗೆ ಬಿಟ್ಟಿದ್ದು. ನೀವೇನು ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ನೀನೊಂಥರ ಮರಕ್ಕೆ ಕಟ್ಟಿರೋ ಆನೆ ಥರ. ನಿನ್ನ ತಾಕತ್ತಿನ ಬಗ್ಗೆ ನಿನಗೆ ಗೊತ್ತಿಲ್ಲ. ಆ ಆನೆಗೆ ಮರನೂ ದೊಡ್ಡದಲ್ಲ, ಕಾಲಕ್ಕೆ ಕಟ್ಟಿರೋ ಚೈನೂ ದೊಡ್ಡದಲ್ಲ. ಅರ್ಥ ಆಗ್ಲಿಲ್ಲ. ನೀನೊಪ್ಪಿದ್ರೆ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ನಿನಗೆ ಸಲಾಂ ಹೊಡಿಬೇಕು. ಅಂಥ ಪೈಲ್ವಾನನ್ನಾಗಿ ನಾನ್ ಮಾಡ್ತೀನಿ. ನೀವೇನು ಹೇಳಿದ್ರು ಮಾಡ್ತೀನಿ. ನೀವು ಆ ರೀತಿ ನನ್ನ ಮಾಡಿದ್ರೆ ನಿಮಗೆ ಸಲಾಂ ಹೊಡ್ತೀನಿ. ನಾಳೆಯಿಂದನೇ ಗರಡಿ ಮನೆ ಕಡೆಗೆ ಬಂದ್ಬಿಡು. ಅದೇನು ಮಾಡ್ತೀಯೋ ಮಾಡಪ್ಪ. ಮಗ, ಟೈಮ್ ಆಯ್ತು, ಬರ್ತೀನಿ. ನಾಳೆ ಸಿಗ್ತೀನಿ. ನೀನು ಮತ್ತೆ ಹಳ್ಳಿಗೆ ಬರೋದ್ರೊಳಗೆ ನಿನ್ನ ಆಸೆಗಿಂತ ಜಾಸ್ತಿಯಾಗಿ ಬೆಳೆದಿರ್ತೀನಿ.